ಅವ್ರು ತುಂಬಾ ಉದ್ದ ಮಾತಾಡಕ್ ಶುರು ಮಾಡ್ಬಿಟ್ರು. ಹೇಳ್ದೆ ಅವ್ರಿಗೆ ಅಷ್ಟೆಲ್ಲ ಮಾತಾಡಬೇಡಿ, ಅಣ್ಣಂದ್ರೆಲ್ಲ ಸೀನಿಯರ್ಸ್ ಇದ್ದಾರೆ, ಹುಷಾರಾಗಿ ಮಾತಾಡಿ ಅಂತ. ಇರ್ಲಿ, ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ, ದಯವಿಟ್ಟು. ಹಾ ಹಾ ಓಕೆ. ಇಲ್ಲಿ ಏನು ಅಂದ್ರೆ, ನಾವು ಈ ಪ್ರೆಸ್ ಮೀಟ್ ಅಂದ ತಕ್ಷಣ ಫಸ್ಟು ಇಲ್ಲೆಲ್ಲ ಹೊಸಬಿರೋದ್ರಿಂದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ನೀವು ಹಿಂಗೆ ಮಾತಾಡಬೇಕು ಹಿಂಗೆ ಮಾತಾಡಬೇಕು ಅಂತ. ಬಟ್ ಇಲ್ಲೆಲ್ಲರೂ ಯಾಕೋ ಆ ಸ್ಕ್ರಿಪ್ಟಿನ ಥರ ಇರೋ ಥರ ಕಾಣ್ತಿಲ್ಲ. ಓಕೆ, ಪವರ್ ಸ್ಟಾರ್ ದರೆಗೆ ದೊಡ್ಡವನು. ಈ ಕತೆ ಶುರುವಾಗಿದ್ದು ತುಂಬ ಹಳೆ ಕತೆ. 2014ರಲ್ಲಿ ಯಶ್ ಅವರಿಗೆ ಮೊದಲು ನಾನು ಇದನ್ನು ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ. ಯಶ್ ಸರ್ದು ಪರಿಚಯ ನಮಗೆ ಹೆಚ್ಚು ಕಡಿಮೆ ಅವರು ರಾಕಿ ಪಿಕ್ಚರ್ ಮಾಡಬೇಕಾದ್ರೆ ಇಂದೂ ಪರಿಚಯ. ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ. ಒಂದು ಟೀಸರ್ ಮಾಡಿ 2014ರಲ್ಲೇ ಒಂದು 50 ಲಕ್ಷ ಏನೋ ಖರ್ಚು ಮಾಡಿ, ಅಲ್ವಾ ಸರ್? ಹಾಂ, 50 ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ. ಯಶ್ ಸರಿಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ, ಪ್ರಯತ್ನ ಪಟ್ವಿ. ಚೇತು, ಯಶ್ ಸರ್ ಜೊತೆಗಿರುವಂಥ ಚೇತುಗೆ ಒಂದು ಸಣ್ಣದಾಗಿ ಮೆಸೇಜ್ ಕೊಡ್ತೀನಿ. ನಿನ್ನೆ ತಾನೇ ಇನ್ನೂ ಮೆಸೇಜ್ ಮಾಡಿದ್ದೀನಿ, ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಚೇತು, ದಯವಿಟ್ಟು ಯಶ್ ಸರ್ದು ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಪ್ಪ, ಚೂರು ಮಾತಾಡ್ಬೇಕು ಅವ್ರ ಹತ್ರ, ತುಂಬ ಹೆಲ್ಪ್ ಆಗುತ್ತೆ. ಹಾಂ, ಈಗ ಬಂದರೆ, ಈಗ ಪವರ್ ಸ್ಟಾರ್ ಅದಕ್ಕೆ ದೊಡ್ಡವನು ಸಿನಿಮಾ ಅದೇ ಕತೆ. ಹೌದು, ಅದೇ ಕತೆ. ಅದು ಅಲ್ಲಿಂದ 2014ರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ. ಬಟ್ ಇವತ್ತು ಆ ಕತೆ ಶುರುವಾಗಿದೆ, ಇವತ್ತಿದ ಶೂಟ್ ಮಾಡ್ತಾ ಇದ್ದೀವಿ. ನಾವು ಹೇಳ್ದಂಗೆ 2025 ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ. ಈ ಸಿನಿಮಾ ಬಗ್ಗೆ ಕ್ಯಾಮ್ರಾಮನ್ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್.